ಅಲ್ಲ, ಈಗಿನ ಕಾಲಕ್ಕೆ ನಮ್ಮ ತಂದೆ ತಾಯಿಗಳು ಒತ್ತಡದಲ್ಲಿರ್ತಾರೆ, ಗೊಂದಲದಲ್ಲಿರ್ತಾರೆ, ಏನೋ ಒಂಥರ ವಿಚಿತ್ರವಾಗಿರ್ತಾರೆ. ಯಾಕಂತಾನೆ ಗೊತ್ತಾಗಲ್ಲ. ಅಕ್ಕ, ಬದುಕು ಸಹಜವಾಗಿದ್ದರೂ ಕೂಡ ಬದುಕುವವನ ಮನಸ್ಸು ಏರಿಳಿತದ ಅಲೆಗಳಲ್ಲೇ ಸಿಕ್ಕಿಕೊಂಡಿರುತ್ತದೆ. ವಿಪರೀತ ಆಸೆ, ನಾನೇ ಎಂಬ ಅಹಂಕಾರ, ತಾನು ಮಾಡಿದ್ದೆಲ್ಲ ಸರಿ ಎಂದು ಬೀಗುವ ದುರಾಳತನ, ಹಣದಿಂದ ಹಳೆಯುವ ಕೊಳಕು ಮನಸ್ಸು, ಸುಖವಿದ್ದರೂ ದುಃಖ ತಂದುಕೊಳ್ಳುವ ಹುಂಬತನ, ವಿದ್ಯೆ ಇದ್ದರೂ ಬುದ್ಧಿ ಇಲ್ಲದ ಚಾತುರ್ಯ ಈಗಿನ ಕಾಲದ ಮನುಷ್ಯನಿಗೆ ಅಂಟಿಕೊಂಡ ಕಾಯಿಲೆಗಳಾಗಿದೆ ಅಕ್ಕ. ಮತ್ತೆ ಇವುಗಳನ್ನು ವಾಸಿ ಮಾಡಿಕೊಳ್ಳುವುದಾದರೂ ಹೇಗೆ? ಸಹಜ ಬದುಕಿನ ಕಲಿಕೆಯಿಂದ ಮಾತ್ರ ಸಾಧ್ಯ ಅಕ್ಕ. ನಮ್ಮ ನಡೆ ನುಡಿ ಕಲಿಕೆಯಲ್ಲೇ ಅಡಗಿದೆ ನಮ್ಮ ಬದುಕಿನ ಗುಟ್ಟು. ಕಣ್ಣಿಗೆ ಕಾಣುವ ದೃಶ್ಯ ಮನುಷ್ಯನಿಗೆ ವಿಚಲಿತ ಮಾಡಬಹುದು, ಆದರೆ ಅಂತರಾತ್ಮದ ಅರಿವು ಜೀವನ ಸಮೃದ್ಧಿನೇಗೊಳಿಸುತ್ತದೆ. ತಿಳಿದು ಬಾಳಬೇಕು ಅಷ್ಟೇ. ಆದರೆ ಮನುಷ್ಯನಿಗೆ ತಿಳಿದು ಬಾಳುವುದಕ್ಕೆ ಸಮಯವಿಲ್ಲ. ಅದಕ್ಕೆ ಮನುಷ್ಯನಿಗೆ ಅಂಟುಕೊಂಡಿರುವ ಕಾಯಿಲೆ ವಾಸಿ ಆಗುತ್ತಿಲ್ಲ. ಒಬ್ಬನಿಂದ ಇನ್ನೊಬ್ಬ ಹಾಳಾಗುತ್ತಾನೆ ಹೊರತು ಒಬ್ಬನಿಂದ ಇನ್ನೊಬ್ಬ ಪ್ರಜ್ಞಾವಂತರಾಗಲು ಯಾರು ಬಯಸುವುದಿಲ್ಲ. ಇದೇ ಮನುಕುಲಕ್ಕೆ ಅಂಟುಕೊಂಡಿರುವ ದೊಡ್ಡ ಕಾಯಿಲೆ. ಪ್ರಿಯ ಬಂಧುಗಳೇ, ಈಗಿನ ಕಾಲ ಕೆಟ್ಟಿದೆ, ಹಾಗಾಗಿದೆ, ಹೀಗಾಗಿದೆ ಎಂದು ಜಾರಿಕೊಳ್ಳುವ ನಾವುಗಳು ನಮ್ಮ ಜೀವನ ಶೈಲಿ ಕೆಟ್ಟಿರುವುದರ ಬಗ್ಗೆಯಾಗಲಿ, ನಮ್ಮ ಹೀನ ಮನಸ್ಥಿತಿಯ ಬಗ್ಗೆಯಾಗಲಿ ಒಂದು ಕ್ಷಣನೂ ಯೋಚನೆ ಮಾಡುವುದಿಲ್ಲ. ಅರೆಗಳಿಗೆಯಾದರೂ ನಮ್ಮ ಜೀವನದ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಚಿಂತಿಸಿ ನಮ್ಮಲ್ಲಿ ಅಡಗಿರುವ ಹುಂಬತನ, ದುರಾಳತನ, ಸ್ವಾರ್ಥ, ಅಸೂಯೆಯ ಮನೋಭಾವನೆ, ಅಹಮ್ಮಿನ ನಡತೆ ಇವೆಲ್ಲ ಅಳಿದು ತಿಳಿದು ಬಾಳಲು ಪ್ರಯತ್ನ ಪಡಬೇಕು. ಆಗ ಮಾತ್ರ ಬದುಕಿನ ಸಾರ್ಥಕತೆಯ ಸವಿಯನ್ನು ಸವಿಯಬಹುದು. ಧನ್ಯವಾದಗಳು.